ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ರಾಜರಾಜೇಶ್ವರಿ ಭಜನಾ ಮಂಡಳಿಯ ವತಿಯಿಂದ ತಲಕಾಡಿಗೆ ಮಾಘ ಪುಣ್ಯಸ್ನಾನಕ್ಕೆ ಹೋಗಿದ್ದು, ಶುಕಶಂಕರ ಮಠಕ್ಕೆ ಹೋಗಿ ಲಲಿತಾ ಪಾರಾಯಣ ಮಾಡಿ ದೇವಿ ದರ್ಶನ ಹಾಗೂ ಗುರುಗಳಿಂದ ಫಲ ಮಂತ್ರಾಕ್ಷತೆ ಪಡೆದು ಬಂದಿರುವ ಈ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಯಾರಾದರೂ ಒಬ್ಬ ಒಂದು ಚೂರು ಗಲಾಟೆ ಮಾಡಿದ್ರೆ ಅವ್ರು ಇಡೀ ಕುಟುಂಬವನ್ನು ಸೇರಿಕೊಂಡಿರ್ತಾರೆ. ಅವ್ರು ಬೇಕಾದ್ರೆ ಹೊಡೆದಾಡಿರ್ತಾರೆ ಎಣ್ಣೆ ದಿವಸ, ಆದರೆ ಅವರು ಬಿಟ್ಕೊಡೋದಿಲ್ಲ. ನಮ್ಮಲ್ಲಿ ಏನಾಗಿದೆ, ನನ್ನ ಚೂರು ಬೈದಿದ್ದಾರೆ ಹೊಡಿತು ಚೆನ್ನಾಗಿ ಹೊಡಿಯೋದು ಇನ್ನೂ ನಾಲ್ಕಾಗ್ತದೆ ಅಲ್ವಾ? ಆ ಬುದ್ಧಿ ನಮ್ಮಲ್ಲಿದೆ. ಆ ಬುದ್ಧಿ ಬರಬಾರ್ದು. ನಮ್ಮಲ್ಲಿ ಎಲ್ಲರೂ ಕೂಡಿದೆ ಅಂತ ಬುದ್ಧಿ ಅವನಿಗೆ ಬಿಟ್ಟರು ಹೊಡ್ತಾರೆ, ಅದೇ ಹೊಡ್ತಾರೆ ಬೇಕು. ಅವರ ಜೊತೆಗೆ ನಮ್ಮ ಉದಾಹರಣೆಯನ್ನು ಮಾಡ್ಕೊಳ್ಬೇಕು. ಎರಡೂ ಈಗ ಬಹಳ ಜವಾಬ್ದಾರಿ ಇರುವಂಥ ಕಾರ್ಯ ನಡೀತಾ ಇದೆ. ಅದಕ್ಕೆ ನೀವೆಲ್ಲ ಭಾಗಿಗಳಾಗಬೇಕು. ಯಾರು ನಮ್ಮ ಧರ್ಮಕ್ಕಾಗಿ ಹೋರಾಡ್ತಿದ್ದಾರೋ ಅವರಿಗೆ ಬೆಂಬಲವಾಗಿ ಇರಬೇಕು. ಈ ನೋಡಿ ಪುನೀತ್ಗೆರೆ ಅಂತ ಪಾಪ ಆ ಪುಣ್ಯಾತ್ಮನಿಗೆ ಎಷ್ಟು ಕಿರುಕುಳ ಗೊತ್ತಾಗಿದೆ. ಅವರು ಬಾಂಗ್ಲಾದೇಶ ಇದಾನೆ ಹೇಳ್ಕೊಟ್ರೆ ಅವನಿಗೆ ಹೇಗೆ ಗುರು ಏನು ಮಾಡ್ತಾರೆ ಈಗೆಲ್ಲ ಏನಿದೆ, ಗುರು ಏನು ಮಾಡ್ತಾರೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಗುರು ಏನು ಹೇಳ್ತಾರೋ ಅದನ್ನು ವಿಚಾರದಲ್ಲಿ ಈಗ ಒಂದು ಪೀಠಾಧಿಪತಿ ಏನೋ ಹೇಳಿದ್ದಾರೆ, ಅದನ್ನೇ ಕೇಳೋದು ಅವ್ರು ಕೂರುವಂಥ ಶೈಲಿ. ಈಗ ನಮ್ಮ ಹಿರಿಯರು ಕಾಲೇಜಿನಲ್ಲಿ ಕಾಲೇಜಲ್ಲಿ ಕೊಡ್ತಾ ಇದ್ರು, ನಾನು ಅದೇ ಶೈಲಿಯಲ್ಲಿ ಕಲಿಯೋದು. ಅದು ಉಪಯೋಗಕ್ಕೆ ಬರೋದಿಲ್ಲ. ನಾನು ಹೇಗೆ ಹೇಳ್ಬೇಕಂದ್ರೆ ನನ್ನದೇ ಸ್ವಂತ ವೃತ್ತಿ ಇರಬೇಕು. ಆದರೆ ಗುರು ಏನು ಹೇಳಿದ್ದಾರೆ, ನೀನು ಆತ್ಮೋದ್ಧಾರ ಮಾಡ್ಕೊಂಡು ಹೇಳಿದ್ದಾರೆ. ಆತ್ಮೋದ್ಧಾರಕ್ಕೆ ಮಾತ್ರ ನಾನು ಪ್ರಯತ್ನ
ನೀವೇ